ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನನ್ಗಂತೂ ಹಂಗಾಯ್ತು. ವರದಿದ್ದು ಶಾಪನು ಕೊಡೋ ಥರ ಮಗುನ ಕೊಟ್ಟಂಗೆ ಮಾಡಿ ಕಿತ್ಕೊಂಡ್ಬಿಟ್ಟೆ. ಆದ್ರೆ ನಮ್ಮ ಅಕ್ಕದ್ ಮಾತ್ರ ಹಾಗೆ ಮಾಡಬೇಡ. ಮಗು ಸುಸೂತ್ರವಾಗಿ ಭೂಮಿಗೆ ಬರೋ ಥರ ಮಾಡಪ್ಪ. ಮಗು ತಾಯಿ ಇಬ್ರು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಹಂಗೆ ನೋಡ್ಕೊ. ಹಾಗೆಯ ಹಳಿ ತಪ್ಪಿದ ನನ್ನ ಸಂಸಾರನ ಮತ್ತೆ ಸರಿ ದಾರಿಗೆ ತಗೊಂಡು ಬಾ ದೇವ್ರೆ. ನನ್ನ ತಾಳಿನ ನಿನ್ನ ಕೈಗೆ ಇಡ್ತಾ ಇವ್ನಿ. ನನ್ನ ಗಂಡ ನನ್ನ ಕೈ ತಪ್ಪು ಹೋಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ನಾನು ನಿನ್ನನ್ನೇ ನಂಬಿದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ ಕೈ ಬಿಡಬೇಡ ದೇವ್ರೆ. ನನ್ನ ಸಂಸಾರನ ಉಳಿಸ್ಕೊಡು. ಎಲ್ಲ ನಿನ್ನ ಕೈಲೇ ಐತೆ. ಜೈ, ನಾನು ಮದುವೆ ಗೆಟಪ್ಪಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ? ಆಗ್ಲೇ ಹೇಳಿಲ್ವಾ ಬೇಬಿ, ನೀನು ನನ್ನ ಕಣ್ಣಿಗೆ ಹೇಗೆ ಇದ್ರೂ ಚೆನ್ನಾಗೇ ಕಾಣಿಸ್ತೀಯ. ಈ ಗೆಟಪ್ಪಲ್ಲಿ ಯು ಆರ್ ಲುಕಿಂಗ್ ಅಲ್ಟಿಮೇಟ್. ನಂಗೆ ತುಂಬಾನೇ ಖುಷಿ ಆಗ್ತಿದೆ ಜೈ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಯಾರಾದ್ರು ಥ್ಯಾಂಕ್ಸ್ ಹೇಳ್ತಾರಾ? ನೀನೊಬ್ಳು ಮಾತ್ರ ಖುಷಿನಾ? ನನಗಿಲ್ವಾ? ಇದಿಬ್ರಿಗೂ ಖುಷಿನೇ. ಸೊ ಥ್ಯಾಂಕ್ಸ್ ಎಲ್ಲ ಹೇಳಂಗಿಲ್ಲ. ಇದೇ ಖುಷಿಗೆ ಒಂದು ಸೆಲ್ಫಿ ತಗೊಳ್ಳೋಣ. ಹೌದು, ಮುಹೂರ್ತಕ್ಕೆ ಲೇಟ್ ಆಗ್ತಿದೆ ಅಲ್ವಾ? ಈ ಶಾಸ್ತ್ರಿಗಳಲ್ಲಿ. ಹೌದಲ್ಲ, ಮರ್ತೇ ಬಿಟ್ಟೆ. ಕಾಲ್ ಮಾಡ್ತೀನಿ. ಏನ್ರಿ ಹೇಳೋದು? ಎಲ್ರಿ ಇದ್ದೀರಾ? ಇನ್ನ ಮುಹೂರ್ತ ಇಟ್ಕೊಟ್ಟವ್ರ ನೀವೇ ಬಂದಿಲ್ವಲ್ರಿ? ಬನ್ನಿ ಬೇಕಾ? ಏನಂತೆ ಜೈ? 2 minutes ಬರ್ತಾ ಇದ್ದಾರೆ. ಜೈ, ಒಂದು ರಿಕ್ವೆಸ್ಟ್. ಅವ್ರು ಬರೋವರೆಗೂ ನಿಂತ್ಕೊಂಡು ಕಾಯೋ ಬದಲು ಹಸೆ ಮಣ್ಣೆ ಮೇಲೆ ಕುತ್ಕೊಳ್ಳೋಣ. ಆಕ್ಚುಲಿ ಹಸೆ ಮಣ್ಣೆ ಮೇಲೆ ಕುತ್ಕೊಳ್ಳೋದು ನನ್ನ ಕನಸು. ನೀನ್ ಎಲ್ಲಾ ಕನ್ಸನ್ನು ನನ್ಸ್ ಮಾಡ್ತಾ ಇದೀನಿ ತಾನೆ? ಇದು ಯಾವ ಮಹಾ? ಕುತ್ಕೋ. ನೀವು ಒಟ್ಟಿಗೆ. ಅಕ್ಕರೆ, ಸ್ವಲ್ಪ ಹೊತ್ತು ಕೂತ್ಬಿಟ್ಟು ಹೋಗೋಣ. ಅಕ್ಕರೆ, ಪ್ರಸಾದ ಕೊಡ್ತಾರೆ, ತಕೊಂಬರ್ತೀನಿ. ಸರಿ. ನನಗೇನು ಅರ್ಥ ಆಗ್ತಿಲ್ಲ. ಅಲ್ಲ ರೀ, ನೀವಿಷ್ಟು ಹೇಳಿದ್ಮೇಲೂ ಅವ್ನು ಹಾಗೆ ಮಾಡ್ಕೊಂಡು ಬಂದಿದ್ದಾನಲ್ಲ. ಅಪ್ಪನ ಮಾತಿಗೆ ಬೆಲೆನೇ ಬೇಡವಾ? ನೀವು ನನ್ನ ನೆಬ್ಬಿಸ್ಬೇಕಿತ್ತು. ನಾನು ಬುದ್ಧಿ ಹೇಳ್ತಿದ್ದೆ ಅವನಿಗೆ. ನನ್ನ ಮಾತೇ ಕೇಳಲಿಲ್ಲ, ನಿನ್ನ ಮಾತಿ ಅಲ್ಲಿ ಕೇಳ್ತಾನೆ. ಆ ಕೇಳೋ ಹಾಗಿದ್ದಿದ್ರೆ ಹೀಗೆ ಯಾಕೆ ಆಗ್ತಿದ್ದ? ನಮ್ಮ ಮಗ ನಮ್ಮನ್ನು ಮೀರಿ ಬೆಳೆದು ಬಿಟ್ಟಿದ್ದಾನೆ. ನಮ್ಮ ಮಾತು ಇವಾಗ ಅವನ ಕಿವಿ ಮೇಲೆ ಬೀಳೋದೇ ಇಲ್ಲ. ಮೊದಲು ನಮ್ಮ ಮಗ ಆಗಿದ್ದ, ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟಿದ್ದಾನೆ. ಅವನ ಲೆವೆಲ್ಲೇ ಚೇಂಜ್ ಆಗಿಬಿಟ್ಟಿದೆ. ಜೀವ ಮೊದಲು ಕರೆಕ್ಟಾಗೇ ಇದ್ದ ಮಾವ. ಚೇಂಜ್ ಆಗಿತ್ತು ಆ ಭೂಪತಿ ಸಹವಾಸ ಮಾಡಿದ್ಮೇಲೆ. ನಾನು ಆ ವಿಷಯನ ಜೀವ ಅಂತ ತುಂಬ ಸರಿ ಹೇಳಿದ್ದೀನಿ. ಬಟ್ ಅವನೆಲ್ಲಿ ಕೇಳ್ತಾನೆ? ಅವ್ನು ಯಾವಾಗ ನೋಡಿದ್ರು ಅವ್ರ ಪರವಾಗೇ ಮಾತಾಡ್ತಾನೆ. ನಾವು ಜಾಸ್ತಿ ಏನಾದರೂ ಹೇಳೋದಕ್ಕೆ ಹೋದರೆ ನಾವು ಅವನ್ನ ಬ್ಲೇಮ್ ಮಾಡ್ತಾ ಇದ್ದೀವಿ, ಉಪದೇಶ ಕೊಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾನೆ. ಭೂಪತಿ ಕನೆಕ್ಷನ್ ಒಂದು ಕಟ್ಟಾದರೆ ಇವನು ಟ್ರ್ಯಾಕಿಗೆ ಬರ್ತಾನೆ. ಬಟ್ ಅದು ಹೇಗೆ ಕಟ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೀನು ಹೇಳಿದ ನಿಜಾನಮ್ಮ. ಜೀವ ಹೀಗಾಗಿರೋದಕ್ಕೆ ಅವ್ರ ಸಹವಾಸನೇ ಕಾರಣ. ಅವರು ನಿಜವಾಗ್ಲೂ ಇವನು ಹಿತೈಷಿ ಆಗಿದ್ದಿದ್ರೆ ಬುದ್ಧಿ ಹೇಳಿರೋರು ಹೀಗೆಲ್ಲ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಇದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇರಲಿಲ್ಲ ಅವರು. ಅಲ್ಲ, ನಾನು ಅವ್ರಿಗೆ
ಫೋನ್ ಮಾಡಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಾತನ್ನು ಅವ್ರು ಗಂಭೀರವಾಗಿ ತಗೊಂಡೇ ಇಲ್ಲ. ಅವನಿಗೆ ಬುದ್ಧಿ ಹೇಳೋ ಬದಲು ಉಲ್ಟಾ ಅವನಿಗೆ ಕೂಡಿಸ್ ಕಳಿಸಿದ್ದಾರೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ. ಅವ್ರಿಗೆ ಹೇಳಿ ಏನ್ರಿ ಪ್ರಯೋಜನ? ನಮ್ಮ ಸುಪುತ್ರಂಗೆ ಬುದ್ಧಿ ಇರಬೇಕು. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅವನಿಗೆ ಗೊತ್ತಾಗೋದಿಲ್ವಾ? ನಮ್ಮ ಹತ್ರನೇ ಹುಡುಕಿಟ್ಕೊಂಡು ಬೇರೆಯವ್ರಿಗೆ ದೂರಿಸಿ ಏನು ಪ್ರಯೋಜನ ಹೇಳಿ? ಮೊದಲು ಇವನನ್ನು ಸರಿಯಾದ ದಾರಿಗೆ ತರಬೇಕು. ಬಿಸ್ನೆಸ್ ಮ್ಯಾನ್ ಆಗಿದ್ದೇ ಆಗಿದ್ದು, ಅವ್ನ ಕತ್ತೆ ಚೇಂಜ್ ಆಗಿಬಿಟ್ಟಿದೆ. ಏನೋ ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡೇ ಹುಟ್ಟಿದ್ದೀನಿ ಅನ್ನೋ ಥರ ಆಡ್ತಾ ಇದ್ದಾನೆ. ಅದಂತೂ ನಿಜ ಅತ್ತೆ. ಮಾತೆತ್ತಿದ್ರೆ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು, EMI ಇಲ್ಲದೆ ಮನೆ ಕಟ್ಟಿದ್ದೀನಿ, ಅದು ಇದು ಅಂತ ಸುಮ್ಮನೆ ಬಿಲ್ಡಪ್ ತಗೊಳ್ತಾ ಇರ್ತಾನೆ. ನಾವು ಏನು ಹೇಳೋದಕ್ಕೆ ಹೊರಟಿದ್ದೀವಿ ಅಂತ ಅರ್ಥನೇ ಮಾಡ್ಕೊಳ್ಳಲ್ಲ. ನನ್ನ ಪ್ರಕಾರ ಅವ್ರ ಕುಮ್ಮಕ್ಕಿಂದಾನೇ ಇವನು ಹೀಗಾಗಿರೋದು. ಅವ್ರ ಸಹವಾಸದಿಂದಾನೇ ನಮ್ಮ ಮಗ ಹಾಳಾಗೋಗಿರೋದು. ಮೊದಲು ಅವ್ರ ಸಹವಾಸದಿಂದ ಇವನನ್ನು ತಪ್ಪಿಸ್ಬೇಕು. ಅವ್ರಿಗೆ ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕು. ಇಲ್ಲ ಅಂದರೆ ಇದು ಸರಿ ಹೋಗೋದಿಲ್ಲ. ಇದು ಹೀಗೆ ಮುಂದುವರಿತಾ ಇರುತ್ತೆ. ಈಗ ಮಾಡಿದ್ರೆ ಹೇಗೆ? ಈ ವಿಷಯನ ಅಣ್ಣಂಗೆ ಹೇಳಿದ್ರೆ ಇದೆಲ್ಲ ಜಸ್ಟ್ 2 ಮಿನಿಟ್ಸ್ ಕೆಲಸ ಅಷ್ಟೇ. ಎಲ್ಲಿ ಟೈಟ್ ಮಾಡಬೇಕೋ ಅದು ಮಾಡ್ತಾನೆ. ಏನಂತೀರಾ ಹೇಳೋಣವಾ? ಬೇಡ ಕಂದ. ಅಳಿಯಂದ್ರು ಈಗ ಮಗು ಬರುತ್ತೆ ಅನ್ನೋ ಸಂತೋಷದಲ್ಲಿದ್ದಾರೆ. ಸುಮ್ಮನೆ ಅವ್ರಿಗಿದನ್ನೆಲ್ಲ ಹೇಳಿ ಟೆನ್ಷನ್ ಕೊಡೋದು ಬೇಡ. ನಾವೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ನೋಡೋಣ. ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತಂದಾಗ ಆಗ್ಬೇಕಾದ್ರೆ ಅಳಿಯಂದ್ರಿಗೆ ಹೇಳಿದ್ರಾಯ್ತು. ಸರಿ ಅತ್ತೆ. ಹೋಗೋಣವಾ? ಹಾಂ ಸರ್. ಯಾರ್ದು ಫೋನು? ಸರ್, ಜೀವ ಅವ್ರ ತಂದೆ ಕಾಲ್ ಮಾಡ್ತಿದ್ದಾರೆ. ಮತ್ತೆ ಯಾಕೆ ಫೋನ್ ಮಾಡ್ತಿದ್ದಾರೆ ಇವರು? ರಿಸೀವ್ ಮಾಡು. ಹಲೋ ಹಲೋ, ನಾನು ಸದಾಶಿವ, ಜೀವ ತಂದೆ ಮಾತಾಡ್ತಾ ಇರೋದು. ಗೊತ್ತು ಮೇಷ್ಟ್ರೆ, ನಿಮ್ಮ ನಂಬರ್ನ ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಆಗಲಿ ನೀವು ನನಗೆ ತುಂಬ ಬೇಕಾದವರಲ್ವಾ? ಹೇಳಿ, ಏನು ವಿಚಾರ? ವಿಷಯ ನಿನ್ನೆ ಫೋನ್ ಮಾಡಿ ಹೇಳಿದ್ನಲ್ಲ, ಅದನ್ನೇ ಮತ್ತೆ ಹೇಳಕ್ಕೆ ಕಾಲ್ ಮಾಡಿರೋದು. ನೀವೇನು ಹೇಳಬೇಕು ಅದನ್ನ ಹೇಳಾಯ್ತಲ್ಲ. ಅದರಿಂದ ಏನೋ ಪ್ರಯೋಜನ ಆಗ್ಲಿಲ್ವಲ್ಲ. ನಿನ್ನೆ ನಾನು ಅಷ್ಟು ಹೇಳಿದ ಮೇಲೂ ನನ್ನ ಮಗ ಮತ್ತೆ ಮನೆಗೆ ಕುಡ್ಕೊಂಡ್ಬಂದಿದ್ದಾನೆ. ಅವನು ಬುದ್ಧಿ ಹೇಳಿ ಅಂತ ನಾನು ನಿಮ್ಗೆ ಹೇಳಿದ್ದೆ, ಆದರೆ ನೀವು ನಿಮ್ಮ ಬುದ್ಧಿ ತೋರಿಸಿದ್ದೀರಾ. ಅವನು ನಿನ್ನಷ್ಟು ಹಾಳು ಮಾಡಿ ಕಳಿಸಿದ್ದೀರಾ. ನಾಚಿಕೆ ಆಗಲ್ವಾ ನಿಮ್ಗೆ? ಸಮಾಧಾನ ಮೇಷ್ಟ್ರೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಇನ್ನೆಷ್ಟು ಮರ್ಯಾದೆ ಕೊಡಬೇಕು? ನೆನ್ನೆ ನಿಮಗೆ ಮರ್ಯಾದೆ ಕೊಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದರೆ ನೀವು ಆ ಮರ್ಯಾದೆ ಉಳಿಸ್ಕೋಬೇಕಲ್ಲ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ದೊಡ್ಡವರು ನೀವು, ತಿಳುವಳಿಕೆ ಹೇಳೋ ಜಾಗದಲ್ಲಿದ್ದೀರಾ. ಅವನು ಬುದ್ಧಿ ಹೇಳಿ ಅಂತ ಹೇಳಿದ್ರೆ ನೀವು ಮಾಡಿದ್ದೇನು? ಮತ್ತಷ್ಟು ಕುಡಿಸ್ ಕಳಿಸಿದ್ದೀರಾ ಅವನ್ನ. ನೋಡಿ ಮೇಷ್ಟ್ರೆ, ಅದಾಗಲ್ಲ. ನೀವು ಯಾಕದನ್ನು ನೀವು ಸಮಜಾಯಿಸಿ ಕೊಡಕ್ ಬರಬೇಡಿ. ನಿಮ್ಮಿಂದ ತಪ್ಪಾಗಿದೆ, ಅದನ್ನ ಸರಿ ಮಾಡ್ಕೊಳ್ಳಿ ಮೊದಲು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.